ಗೊತ್ತಿಲ್ಲ, ಅದು ಸಮಸ್ಯೆ ತಂದಿಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಚನ್ನಪಟ್ಟಣದಲ್ಲಿ 14ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 14ನೇ ಸುತ್ತಿನಲ್ಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಯಾಕಂದ್ರೆ ಅದು ಮುನ್ನಡೆ ಅಂತಾರೆ, ಅದೇನು ಸಾಮಾನ್ಯ ಮುನ್ನಡೆ ಅಲ್ಲ. 23,000 ದಾಟೋಗಿತ್ತು. ಹಂಗಾಗಿ ಸದ್ಯದ ಇನ್ನೂ 3-4 ರೌಂಡ್ಸ್ಗಳು ಅವ್ರಿಗೆ ಬಹಳ ಕ್ಲಿಯರ್ ಆದಂತ ಮುನ್ನಡೆ ಕಾಯ್ದುಕೊಳ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 14ನೇ ಸುತ್ತಿನಲ್ಲಿ ಅವರ ಮುನ್ನಡೆಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಸೊ ಅದನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ಸೊ ಈ ಮುಖ್ಯವಾಗಿ ಸಿಪಿ ಯೋಗೇಶ್ವರ್ ಅವರು ಕೂಡ ಗೆಲುವಿನ ಕಡೆಗೆ ಸಾಗ್ತಾ ಇರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಮತ ಎಣಿಕೆ ಕೇಂದ್ರದ ಹೊರಗೆ ಈಗಲೂ ಕೂಡ ಭರತ್ ಬೊಮ್ಮಾಯಿ ಅವರು ನಿಂತಿದ್ದಾರೆ. ಸೊ ಹೆಚ್ಚು ಕಡಿಮೆ 8-9 ಸಾವಿರ ಮತಗಳು ಅವ್ರಿಗಿಂತ ಮೀರಿ ಯಾಸೀರ್ ಖಾನ್ ಪಠಾಣ್ ಪಡೆದಿದ್ದಾರೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಭರತ್ ಬೊಮ್ಮಾಯಿ ಅವರು ಕೂಡ ಕಾಯುತ್ತಾ ಮತ ಎಣಿಕೆ ಕೇಂದ್ರದ ಹೊರಗೆ ನಿಂತಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಭರತ್ ಬೊಮ್ಮಾಯಿ ಅವರಿಗೆ ಇದು ಮೊದಲ ಚುನಾವಣಾ ರಾಜಕೀಯ. ಇಲ್ಲಿ ತನಕನೂ ಕೂಡ ಅವರು ತಂದೆ ರಾಜಕೀಯದಲ್ಲಿ ನೇರವಾಗಿ ಭಾಗಿಯಾಗಿ ತಂತ್ರಗಾರಿಕೆ ಮತ್ತೊಂದು ಪ್ರಚಾರ ಇದರಲ್ಲಿ ಭಾಗಿಯಾಗಿದ್ರು ಹೊರತು ಇಲ್ಲಿ ತನಕ ಅವರು ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗಿರಲಿಲ್ಲ. ಯಾವ ಮಟ್ಟಿಗೆ ಅಂದ್ರೆ, ಆರಂಭದಲ್ಲೇ ಬೊಮ್ಮಾಯಿ ಅವರು ಮಗನಿಗೆ ಟಿಕೆಟ್ ಬೇಡ ಅನ್ನುವಂಥ ರೀತಿಯಾಗಿ ಹೇಳಿದ್ದೆ, ಹೈಕಮಾಂಡ್ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿದಂತ ಮಾತು. ಅದರ ಜೊತೆಗೆ ಭರತ್ ಬೊಮ್ಮಾಯಿ ಅವರು ಕೂಡ ನಮ್ಮ ಜೊತೆ ಬಹಳ ಸಂದರ್ಭದಲ್ಲಿ ಮಾತನಾಡುವಾಗ, ನಾನೊಬ್ಬ ಉದ್ಯಮಿಯಾಗಿ ಗುರುತಿಸ್ಕೊಳ್ಬೇಕು ಅಂತ ಮಾಡಿದ್ದೆ, ಇಷ್ಟು ಬೇಗ ನಾನು ಚುನಾವಣಾ ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಫೇಸ್ ಮಾಡ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು ಹೊರತು ಬಹಳ ಇಂಟ್ರೆಸ್ಟೆಡ್ ಆಗಿ ನಾನು ಕಂಟೆಸ್ಟ್ ಮಾಡ್ತೀನಿ ಅನ್ನುವಂಥ ಲಾಬಿ ಮತ್ತೊಂದು ರೀತಿಯಾಗಿ ಅವ್ರು ಧುಮುಕ್ತಂತ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ. ಮತ್ತು ಬಿಜೆಪಿಯಲ್ಲಿ ಕೇಳ್ಬರ್ತಾ ಇದ್ದಂಥ ಸ್ಥಳೀಯವಾಗಿ ಆರೋಪಗಳು ಬೇರೆ. ಇವ್ರು ಹಿಂಗೇನೆ ಪ್ರತಿ ಸಲ ನನಗೆ ಬೇಡ ಬೇಡ ಅನ್ನೋದು ಕೊನೆಗೆ ಅವ್ರ ಕುಟುಂಬದವರಿಗೆ ತಗೊಂಡ್ಬಿಡ್ತಾರೆ. ಇವರು ಅಷ್ಟೇ MP ಸೀಟನ್ನು ಹಂಗೆ ಮಾಡಿದ್ರು. ಈ ಥರದೆಲ್ಲ ಕೆಲವೊಂದು ಟೀಕೆ ಟಿಪ್ಪಣಿ ಮತ್ತೊಂದು ಸ್ವಪಕ್ಷದಲ್ಲೇ ಕೇಳಿ ಬಂದಂಥದ್ದು ನಾವು ನೋಡಿದ್ವಿ. ಅದೆಲ್ಲ ಮೀರಿ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನ ಬೊಮ್ಮಾಯಿ ಅವರು ಪಟ್ಟಿದ್ರು. ಆದರೆ ಇಷ್ಟು ಬಾರಿಯ ಚುನಾವಣಾ ರಾಜಕೀಯಕ್ಕೂ ಈ ಬಾರಿಯ ಚುನಾವಣಾ ರಾಜಕೀಯಕ್ಕೂ ಶಿಗ್ಗಾವಿಯಲ್ಲಿ ಬಹಳ ವ್ಯತ್ಯಾಸ ಉಂಟಾಯಿತು.